ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಆಲಿಸುವ ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇನೆ. ಅದೊಂದು ಸಂರಕ್ಷಣೆಯಾಗಿ ನಿಮ್ಮ ಕುಟುಂಬಕ್ಕೆ ಇಳಿದು ಬರುತ್ತಿದೆ. ಡೈಲಿ ಬ್ಲೆಸ್ಸಿಂಗ್ ಎಂಬ ಆಧ್ಯಾತ್ಮಿಕ ಕುಟುಂಬದ ಪಾಲುದಾರರು ನೀವು, ಆತ್ಮೀಯರು. ದೇವರು ನಮಗೆ ನೀಡಿದವರು ನೀವು. ನಿಮಗಾಗಿ ಪ್ರಾರ್ಥಿಸಲು ನಾವು ಬಾಧ್ಯಸ್ಥರಾಗಿದ್ದೇವೆ. ಸಂತೋಷವಾಗಿರಿ. ನಮಗೆ ಪ್ರಾರ್ಥನೆಯೊಂದಿಗೆ, ನಿರೀಕ್ಷೆಯೊಂದಿಗೆ ದೇವರ ವಾಕ್ಯವನ್ನು ಆಲಿಸೋಣ. ನಾನು ದುಡಿಯಬೇಕಾಗಿದ್ದು ದುಡಿದೆ, ಮಾಡಬೇಕಾಗಿದ್ದೆಲ್ಲ ಮಾಡಿದೆ, ಆದರೂ ನನಗೆ ಉನ್ನತಕ್ಕೆ ಏರಲು ಸಾಧ್ಯವಾಗಲಿಲ್ಲ ಎಂದು ಬೇಸರ ಪಡುವವರಿದ್ದಾರೆ. ಇಂದು ನಿಮ್ಮೊಂದಿಗೆ ದೇವರು ಮಾತನಾಡುತ್ತಿರುವುದು. ಇದು ಒಂದು ಅನುಗ್ರಹವಿದೆ, ಅದು ಒಂದು ಸಾಕ್ಷಿಯಾಗುತ್ತಿದೆ. ಲೂಕನ ಶುಭ ಸಂದೇಶ 5ನೇ ಅಧ್ಯಾಯ 1ರಿಂದ 11ರವರೆಗೆ ವಾಕ್ಯವನ್ನು ಆಲಿಸೋಣ. ಒಮ್ಮೆ ಯೇಸುಸ್ವಾಮಿ ಗೆನಜರೆತ್ ಎಂಬ ಸರೋವರದ ತೀರದಲ್ಲಿ ನಿಂತಿದ್ದಾಗ ಜನಸಮೂಹವು ದೇವರ ವಾಕ್ಯವನ್ನು ಕೇಳಲು ನೂಕುನುಗ್ಗಲಾಗಿ ಬಂದು ಅವರನ್ನು ಒತ್ತರಿಸುತ್ತಿತ್ತು. ಆಗ ದಡದ ಮೇಲಿದ್ದ 2 ದೋಣಿಗಳು ಯೇಸುವಿನ ಕಣ್ಣಿಗೆ ಬಿದ್ದವು. ಬೆಸ್ತರು ದೋಣಿಗಳನ್ನು ಅಲ್ಲಿಯೇ ಬಿಟ್ಟು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆ ದೋಣಿಗಳಲ್ಲಿ ಒಂದು ಸಿಮೋನನದು. ಯೇಸು ಅದನ್ನು ಹತ್ತಿ ದಡದಿಂದ ಸ್ವಲ್ಪ ದೂರ ತಳ್ಳಲು ಹೇಳಿ ಅದರಲ್ಲೇ ಕುಳಿತುಕೊಂಡು ತಮ್ಮ ಬೋಧನೆಯನ್ನು ಮುಂದುವರಿಸಿದರು. ಬೋಧನೆ ಮುಗಿದಿದ್ದೇ ಸಿಮೋನನಿಗೆ ನೀರು ಆಳವಾಗಿರುವ ಸ್ಥಳಕ್ಕೆ ದೋಣಿಯನ್ನು ಹಾಯಿಸಿ ಮೀನು ಬೇಟೆಗೆ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದರು. ಅದಕ್ಕೆ ಸಿಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ದುಡಿದಿದ್ದೇವೆ, ಏನೂ ಸಿಗಲಿಲ್ಲ. ಆದರೂ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಬಲೆಗಳನ್ನು ಹಾಕುತ್ತೇವೆ ಎಂದನು. ಬಲೆಗಳನ್ನು ಹಾಕಿದ್ದೇ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು. ಬಲೆಗಳು ಹರಿದು ಹೋಗುವುದರಲ್ಲಿದ್ದವು. ಆದುದರಿಂದ ಬೇರೆ ದೋಣಿಯಲ್ಲಿದ್ದ ತಮ್ಮ ಸಂಗಡಿಗರಿಗೆ ಸನ್ನೆ ಮಾಡಿ ಸಹಾಯಕ್ಕಾಗಿ ಕರೆದುಕೊಂಡರು. ಅವರೆಲ್ಲರೂ ಸೇರಿ ಮೀನುಗಳನ್ನು ತುಂಬಿಕೊಳ್ಳಲು ದೋಣಿಗಳೆರಡು ಮುಳುಗಲು ಆರಂಭಿಸಿದವು. ಇದನ್ನು ಕಂಡ ಸಿಮೋನ್ ಪೇತ್ರನು ಯೇಸುವಿನ ಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮ, ನನ್ನಿಂದ ದೂರವಿರಿ ಎಂದನು. ಹಿಡಿದ ಮೀನಿನ ರಾಶಿಯನ್ನು ಕಂಡು ಅವರ ಸಂಗಡಿಗರೆಲ್ಲರೂ ನಿಬ್ಬೆರಗಾಗಿ ಹೋಗಿದ್ದರು. ಸಿಮೋನನ ಪಾಲುಗಾರನಾದ ಜೆಬೆದಾಯನ ಮಕ್ಕಳು ಯಾಕೋಬ ಮತ್ತು ಯೋವಾನರು ಹಾಗೆಯೇ ಬೆರಗಾಗಿದ್ದರು. ಆಗ ಯೇಸು ಸಿಮೋನನಿಗೆ, ಹೆದರಬೇಡ, ಇಂದಿನಿಂದ ನೀನು ಮೀನು ಹಿಡಿಯುವ ಬದಲು ಮನುಷ್ಯರನ್ನೇ ಹಿಡಿಯುವವನ ಆಗುವೆ ಎಂದರು. ಆ ಬೆಸ್ತರು ದೋಣಿಗಳನ್ನು ದಡಕ್ಕೆ ಸಾಗಿಸಿದ್ದೇ ಎಲ್ಲವನ್ನು ತ್ಯಜಿಸಿಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಪ್ರಿಯರೇ, ಯೇಸು ದೋಣಿಯಲ್ಲಿ ಹತ್ತಿದಾಗ ಅವರ ಅವಸ್ಥೆ ಶೂನ್ಯವಾಗಿತ್ತು. ಈ ವಾಕ್ಯ ಆಲಿಸುವ ಅನೇಕರು ಸಂಕಟದಲ್ಲಿ, ನಿರಾಸೆಯಲ್ಲಿ, ಕುಗ್ಗಿದ ಅವಸ್ಥೆಯಲ್ಲಿ ಆಗಿರಬಹುದು. ಪ್ರಿಯರೇ, ಇಂದು ಯೇಸುಸ್ವಾಮಿ ಇಳಿದು ಬರುತ್ತಿರುವುದು ದೋಣಿಗಲ್ಲ, ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಆ ಸೋತ ಅವಸ್ಥೆಯಲ್ಲಿ. ಪ್ರಿಯರೇ, ನಿಮ್ಮ ಕುಗ್ಗಿದ ಅವಸ್ಥೆಯಲ್ಲಿ ನೀವು ಒಬ್ಬಂಟಿಯಲ್ಲ. ಸರ್ವಶಕ್ತನಾದ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಹಾಲೆಲೂಯಾ. ಕುಗ್ಗಿ ನಿರಾಸೆ ಪಡಬಾರದು. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಪ್ರಿಯರೇ, ನೀವು ದೇವರ ಮಾತನ್ನು ಅನುಸರಿಸಿ ಜೀವನವನ್ನು ಪ್ರಾರಂಭಿಸುವವರು ಆಗಿದ್ದೀರಾ. ವಾಕ್ಯ ಆಲಿಸಿ ದುಡಿಯುವಾಗ ಅಲ್ಲಿ ಅದ್ಭುತಗಳು ನಡೆಯುತ್ತದೆ. ಏನಾಗಿದೆ ನೀವು ಇಲ್ಲ ಎಂದು ಬೇಸರ ಪಡುವುದು, ಅದರಲ್ಲಿ ದೇವರ ಶಕ್ತವಾದ ಶಕ್ತಿ ಇಳಿದು ಬರುತ್ತದೆ. ಆ ಸಮಸ್ಯೆಯಿಂದ ಬಿಡುಗಡೆ ಲಭಿಸುತ್ತದೆ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ದೇವರ ವಾಕ್ಯದಲ್ಲಿ ನಮ್ಮ ಜೀವನವನ್ನು ಆರಂಭಿಸೋಣ. ದೇವರ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.